ಹಲೋ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ನಿನ್ನೆ ದಿನ ನಾವು ಪೀಸಸ್ಗಳ ಹೆಸರು ಬಗ್ಗೆ ತಿಳ್ಕೊಂಡಿದ್ವಿ. ಯಾವ್ಯಾವ ಪೀಸಸ್ ಏನೇನು ಹೆಸರು ಅಂತ ತಿಳ್ಕೊಂಡಿದ್ವಿ. ಈ ದಿನ ಈ ಪೀಸಸ್ಗಳು ಯಾವ್ಯಾವ ಥರ ಮೂವ್ ಆಗ್ತವೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಆಯಿತಾ. ಫಸ್ಟ್ ಈ ಪಾನ್ ಸೈನಿಕ ಅಂತ ಏನು ಹೇಳ್ತೀವಿ, ಈ ಪಾನ್ ಇಲ್ಲಿಂದ ಇಲ್ಲಿ ಸೆಕೆಂಡ್ ಸ್ಟೆಪ್ ಎರಡನೇ ಮನೆಯಲ್ಲಾದರೂ ಹೋಗ್ತಾನೆ, ಇಲ್ಲ ಫಸ್ಟ್ ಮನೆಯಲ್ಲಾದರೂ ಹೋಗ್ತಾನೆ. ಫಸ್ಟ್ ಈ ಲೈನಲ್ಲಿರುವಾಗ ಅದು ನಿಮ್ಮ ಇಷ್ಟ. ಇಲ್ಲಿದ್ದ ಫಸ್ಟ್ ಸ್ಟೆಪ್ ಆದರೂ ಬಿಡ್ಬೋದು, ಸೆಕೆಂಡ್ ಸ್ಟೆಪ್ ಆದ್ರೂ ಬಿಡ್ಬೋದು, ಅದು ನಿಮ್ಮ ಇಷ್ಟ. ಬಟ್ ಈ ಪಾನ್ ಇಮೇಜಿನ್ ಮಾಡ್ಕೊಳ್ಳಿ, ಇಲ್ಲಿದೆ ಅಂತ ಇಟ್ಕೊಳ್ಳೋಣ. ಇಲ್ಲಿದ್ದಾಗ ಅವನು ಎರಡು ಸ್ಟೆಪ್ ಹೋಗ್ಬೇಕಂದ್ರೆ ಅದು ಇಂಪಾಸಿಬಲ್, ಆಗೋದಿಲ್ಲ. ಮತ್ತು ಇಲ್ಲಿಂದ ನೆಕ್ಸ್ಟ್ ನೀವು ಹೋಗ್ಬೇಕಾಗಿರೋ ಒಂದೊಂದೇ ಸ್ಟೆಪ್ಪು, ಆಯಿತಾ. ಇದು ಪಾನಿಂದು. ಇನ್ನೊಂದು ಇದರಲ್ಲಿ ಕ್ರಾಸನ್ನು ಹೋಗ್ಬೋದು ಇವನು. ಬಟ್ ಕ್ರಾಸ್ ಹೋಗ್ಬೇಕಂದ್ರೆ ಅಪೋನೆಂಟಿನ ಕಾಯಿನ್ ಆ ಪೀಸ್ ಈ ಭಾಗದಲ್ಲಿ ಅಥವಾ ಈ ಭಾಗದಲ್ಲಿ ಯಾವುದರ ಆಗಿಲ್ಲ, ಎಕ್ಸೆಪ್ಟ್ ಕಿಂಗ್. ಯಾಕಂದರೆ ಕಿಂಗಿಗೆ ಚೆಕ್ ಕೊಡೋಕ್ಕಂತ ಮಾತ್ರ ಬರುತ್ತೆ ವಿನಃ ಅವನ ಕಡಿಯೋಕ್ಕಾಗೋದಿಲ್ಲ. ಓಕೆ, ಕಡಿಯೋಕ್ಕಂತೂ ಸಾಧ್ಯ ಇಲ್ಲ. ಅಕಸ್ಮಾತ್ ಏನಾದರೂ ಕ್ವೀನು, ರೂಕು, ನೈಟು, ಎನಿ ಪೀಸಸ್ ಎಕ್ಸೆಪ್ಟ್ ದಿಸ್ ಕಿಂಗ್ ಒನ್. ಓಕೆ, ಕಿಂಗ್ ಇದ್ದರೆ ಚೆಕ್ ಕೊಡೋಕ್ಕೆ ಬರುತ್ತೆ ವಿನಃ ಕಡಿಯೋಕ್ಕೆ ಬರೋದಿಲ್ಲ, ಆಯಿತಾ. ನೀವು ಕಡ್ದು ಬಿಟ್ಟು ಬೇಕಾದ್ರೆ ಕ್ರಾಸ್ ಆಗಿ ಹೋಗ್ಬೋದು. ಓಕೆ, ಇದು ಪಾನಿಂದ ಆಯಿತು. ನೆಕ್ಸ್ಟ್ ರೂಕ್ ತೊಗೊಳ್ಳೋಣ. ರೂಕು. ಓಕೆ, ಈ ರೂಕ್ ಏನಿದಾನೆ ಸ್ಟ್ರೈಟಾಗಿ ಹೋಗ್ತಾನೆ, ಆಯಿತಾ. ಸ್ಟ್ರೈಟ್ ಫಾರ್ವರ್ಡ್ ಇಂದ ಏನಿದ್ರು ಯಾವುದೇ ತರಹದ ಇಲ್ಲಿ ಸ್ಟ್ರೈಟ್ ಫಾರ್ವರ್ಡಾಗಿ ಹೋಗ್ತಾನೆ, ಜಂಪ್ ಆಗೋದಿಲ್ಲ. ಅಕಸ್ಮಾತ್ ಇಲ್ಲೊಂದು ಪೀಸ್ ಇದೆ ಅಂತ ಇಟ್ಕೊಳ್ರೋಣ. ಓಕೆ, ಇಲ್ಲೊಂದು ಬ್ಲ್ಯಾಕ್ ಪೀಸ್ ಇದೆ ಅಂತ ಇಟ್ಕೊಳ್ಳೋಣ. ಈ ಬ್ಲ್ಯಾಕ್ ಪೀಸ್ ದಾಟ್ಕೊಂಡಂತೂ ಹೋಗೋದಿಲ್ಲ. ಓಕೆ, ಇಲ್ಲಿ ಬ್ಲ್ಯಾಕ್ ಪೀಸ್ ಇದೆ ಅಂದರೆ ಲಾಸ್ಟ್ ಇಲ್ಲೇ ಬರೋದೇನು, ಆಯಿತಾ. ರೂಕ್ ಈ ಥರ. ಓಕೆ, ಹೀಗೆ ಹೋಗ್ತಾನೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ರೂಕ್ ಇದೆ ಅಂತ ಇಟ್ಕೊಳ್ಳೋಣ. ಈ ರೂಕ್ ಇದ್ದರೆ ಇವನು ಈ ಥರನೂ ಹೋಗ್ತಾನೆ, ಎಂಡ್ವರೆಗೆ ಈ ಥರನೂ ಹೋಗ್ತಾನೆ, ಈ ಥರನೂ ಹೋಗ್ತಾನೆ. ಕ್ರಾಸ್ ಮಾತ್ರ ಹೋಗೋದಿಲ್ಲ. ಓಕೆ, ಯಾವುದೇ ಪೀಸಸ್ ಇದ್ರೂ ಸೈನಿಕ್ ಥರ ಕ್ರಾಸ್ ಮಾತ್ರ ಹೋಗೋದಿಲ್ಲ, ಆಯಿತಾ. ನೆಕ್ಸ್ಟ್ ಒಂದು ನೈಟ್, ಕುದುರೆ ಅಂತ ಏನು ಹೇಳ್ತೀವಿ. ಈಗ ನೈಟ್ ಬಗ್ಗೆ ತಿಳ್ಕೊಳ್ಳೋಣ, ಆಯಿತಾ. ಓಕೆ, ಈಗ ನೈಟ್ ಅಂದರೆ ಕುದುರೆ ಬಗ್ಗೆ ತಿಳ್ಕೊಳ್ಳೋಣ, ಆಯಿತಾ. ಕುದುರೆ ಯಾವ ಥರ ಮೂವ್ ಆಗ್ತಾನೆ ಅಂತ. ಇವನು ಮೂವ್ ಆಗೋದೆಲ್ಲ ಎಲ್ ಶೇಪಾಗಿ. ಓಕೆ, ಇಲ್ಲಿ ಮಿಡಲ್ ಯಾವುದಾದ್ರೂ ಕಾಯಿನ್ ಇದ್ರೂ ಪರವಾಗಿಲ್ಲ, ಅವ್ನು ಜಂಪ್ ಆಗಿ ಹೋಗ್ತಾನೆ, ಯಾಕಂದರೆ ಅವ್ನು ಕುದುರೆ. ಓಕೆ, ಇಲ್ಲಿದ್ದ ಇಲ್ಲಿಗೆ. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಕುದುರೆ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಬ್ಲ್ಯಾಕ್ ಆಗಲಿ ವೈಟ್ ಆಗಲಿ ಯಾವುದೇ ಕುದುರೆ ಆಗಲಿ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಇವನು ಇಲ್ಲಿದ್ದ ಇಲ್ಲಿಗೆ ಹೋಗ್ತಾನೆ. ಓಕೆ, ಇಲ್ಲಿದ್ದ ಇಲ್ಲಿಗೆ ಹೋಗ್ತಾನೆ. ಓಕೆ, ಇಲ್ಲಿದ್ದ ಇಲ್ಲಿ ಹೋಗ್ತಾನೆ. ಬಟ್ ಇಲ್ಲಿ ಪೀಸ್ ಇದೆ, ಬಟ್ ಪೀಸ್ ಇಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇಲ್ಲಿ ಪೀಸ್ ಇಲ್ಲ. ನೆಕ್ಸ್ಟ್ ಇಲ್ಲಿದ್ದ ಇಲ್ಲಿಗೂ ಹೋಗ್ತಾನೆ. ಓಕೆ, ಇಲ್ಲಿದ್ದ ಇಲ್ಲಿಗೂ ಹೋಗ್ತಾನೆ. ಓಕೆ, ಮತ್ತು ಇಲ್ಲಿದ್ದ ಇಲ್ಲಿಗೆ ಹೋಗ್ತಾನೆ. ಈ ಥರ ನೋಡಿದ್ರಲ್ಲ, ಒಟ್ಟಿನಲ್ಲಿ ಎಲ್ ಶೇಪು. ಓಕೆ, ಮತ್ತು ಇಲ್ಲಿದ್ದನು ಹಿಂಗೆ ಹೋಗ್ತಾನೆ. ಓಕೆ, ಇಲ್ಲಿದ್ದ ಹಿಂಗೂ ಬರ್ತಾನೆ. ಓಕೆ, ಈ ಥರ ಒಟ್ಟಿನಲ್ಲಿ ಎಲ್ ಶೇಪಲ್ಲಿ ಹೋಗ್ತಾನೆ, ಆಯಿತಾ. ಓಕೆ, ಈಗ ವೈಟ್ ಬಿಷಪ್ಪನ್ನು ತೊಗೊಳ್ಳೋಣ, ಆಯಿತಾ. ಈ ವೈಟ್ ಬಿಷಪ್ ಏನಿದೆ ಅಲ್ವಾ, ಈ ವೈಟ್ ಬಿಷಪ್ಪು ವೈಟ್ ಮನೆಯಲ್ಲಿ ಮಾತ್ರ ಹೋಗ್ತಾನೆ, ಆಯಿತಾ. ಈ ಬಿಳಿ ಮನೆಯಲ್ಲಿ ವೈಟ್ ಮನೆಯಲ್ಲಿ ಮಾತ್ರ ಹೋಗ್ತಾನೆ. ಇಮೇಜಿನ್ ಮಾಡ್ಕೊಳ್ಳಿ, ಇಲ್ಲಿ ವೈಟ್ ಬಿಷಪ್ ಇದೆ ಅಂತ ಇಟ್ಕೊಳ್ಳೋಣ. ಈ ವೈಟ್ ಬಿಷಪ್ ಇದ್ದರೆ ಈ ವೈಟ್ ಮನೆಯಲ್ಲಿ ಬಿಟ್ಟರೆ ಮತ್ತು ಯಾವುದೇ ಮನೆಯಲ್ಲಿ ಹೋಗೋದಿಲ್ಲ, ಆಯಿತಾ. ಸ್ಟ್ರೈಟ್ ಫಾರ್ವರ್ಡ್ ಅಂತೂ ಹೋಗೋದೇ ಇಲ್ಲ. ಓಕೆ, ಇವನು ಹೋಗೋದೆಲ್ಲ ವೈಟ್ ಮನೆಯಲ್ಲಿ, ಆಯಿತಾ. ಇನ್ ಕೇಸ್ ಇಲ್ಲಿ ಯಾವುದಾದ್ರೂ ಪೀಸ್ ಇದೆ ಅಂತ ಇಟ್ಕೊಳ್ಳೋಣ. ಇದು ಬಿಷಪ್ಪು, ಇಲ್ಲಿ ಪಾನ್ ಇಮ್ಯಾಜಿನ್. ಓಕೆ,
ಪವನ್ ಇದ್ದರೆ ಇವನು ಮತ್ತು ಇವನು ಈ ಪವನ್ನ ದಾಟ್ಕೊಂಡು ಇಲ್ಲಿಗಂತೂ ಹೋಗೋದೇ ಇಲ್ಲ, ಆಯಿತಾ. ಇಲ್ಲಿ ಪವನ್ ಇದ್ದರೆ ಆಯ್ತು, ಇಲ್ಲಿಗೆ ಎಂಡ್. ಓಕೆ, ಇಲ್ಲಿ ಪವನು, ಇಲ್ಲಿ ಯಾವುದಾದ್ರೂ ನೈಟು ಯಾವುದೇ ಆಗಿರಲಿ, ಏನಾದರೂ ಪೀಸಸ್ ಇದ್ದರೆ ಆಯಿತು, ಇಲ್ಲೇ ಅವನು ಈ ಬೇರೆ ಇದು ಮೂವ್ ಆಗೋವರೆಗೆ ಇಲ್ಲೇ ಇರ್ತಾನೆ, ಎಲ್ಲಿ ಮೂವ್ ಆಗೋದಿಲ್ಲ, ಆಯಿತಾ. ಇನ್ ಕೇಸ್ ಅವ್ನು ಮೂವ್ ಆಗಬೇಕು ಅಂತ ಇದ್ರೂ ಇವನು ಕಡ್ಕೊಂಡ್ಬಿಟ್ಟು ಹಾಕ್ತಾನೆ. ಅದರ್ವೈಸ್ ಇವನು ಈಗ ದಾಟ್ಕೊಂಡಂತೂ ಹೋಗೋಕ್ಕೆ ಸಾಧ್ಯ ಇಲ್ಲ. ನೈಟ್ ಥರ ಅದು ಆ ಪವರ್ ಇರೋದಕ್ಕೆ ನೈಟಿಗೆ ಮಾತ್ರ, ಆಯಿತಾ. ಇದು ಬಿಷಪ್ ಆಯಿತು, ವೈಟ್ ಬಿಷಪ್ ಆಯಿತು. ನೆಕ್ಸ್ಟ್ ನಾವು ಕಿಂಗ್ ಬಗ್ಗೆ ತಿಳ್ಕೊಳ್ಳೋಣ, ಆಯಿತಾ. ಈ ಕಿಂಗ್ ಏನಿದಾನಲ್ಲ ಇವನು ಸಹ ಆಲ್ರೌಂಡರ್, ಅಂದರೆ ವಿತ್ ಎಕ್ಸೆಪ್ಟ್ ಎಲ್ ಶೇಪ್ ಬಿಟ್ಬಿಟ್ಟು ಆಲ್ರೌಂಡರ್, ಎಲ್ಲ ತರಹದ ಮೂವ್ ಆಗ್ತಾನೆ, ಬಟ್ ಒಂದೇ ಸ್ಟೆಪ್ ಮಾತ್ರ ಹೋಗ್ತಾನೆ, ಆಯಿತಾ. ಇಲ್ಲಿ ರಾಜ ಇದ್ದಾನೆ ಅಂತ ಇಟ್ಕೊಳ್ಳೋಣ, ಅವನೇ ಕಿಂಗ್. ಹಿಂಗೂ ಹೋಗ್ತಾನೆ, 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 ಆಯಿತಾ. ಬಟ್ ಇವನು ಒಂದೇ ಸ್ಟೆಪ್ ಹೋಗೋದು, ಆಯಿತಾ. ಇಸ್ ನಂಬರ್ ಆಫ್ ಬಾಕ್ಸಸ್ ಅಂತೂ ಹೋಗೋದೇ ಇಲ್ಲ. ಓಕೆ, ಈ ಥರ ಇದು ಹೋಗೋದೇ ಇಲ್ಲ ಇಲ್ಲಿ ಉಂಟ, ಆಯಿತಾ. ಇದು ಕಿಂಗಿನ ಮೂವ್ ಆಗಿರುತ್ತೆ. ನೆಕ್ಸ್ಟು ಈಗ ಕ್ವೀನ್ ಬಗ್ಗೆ ತಿಳ್ಕೊಳ್ಳೋಣ, ಆಯಿತಾ. ಈ ಕ್ವೀನ್ ಇದೆಯಲ್ಲ ಸೇಮ್ ರಾಜ ಯಾವ ಥರ ಹೋಗ್ತಾನೆ, ಕ್ವೀನು ಸಹ ಅದೇ ಥರ ಹೋಗ್ತಾನೆ. ಬಟ್ ರಾಜನಿಗೆ ಲಿಮಿಟ್ ಇದೆ, ಒಂದೇ ಸ್ಟೆಪ್ಪು. ಕ್ವೀನ್ಗೆ ಲಿಮಿಟ್ ಇಲ್ಲ. ಇಮೇಜಿನ್ ಮಾಡ್ಕೊಳ್ಳಿ, ಇಲ್ಲಿ ಕ್ವೀನ್ ಇದೆ ಅಂತ ಇಟ್ಕೊಳ್ಳೋಣ. ಇವನು ಹಿಂಗೂ ಹೋಗ್ತಾನೆ, ಹಿಂಗೂ ಹೋಗ್ತಾನೆ, ಹಿಂಗೂ ಹೋಗ್ತಾನೆ, ಹಿಂಗೂ ಹೋಗ್ತಾನೆ, ಹೀಗೂ ಹೋಗ್ತಾನೆ, ಹೀಗೂ ಹೋಗ್ತಾನೆ, ಹೀಗೂ ಹೋಗ್ತಾನೆ, ಹೀಗೂ ಸಹ ಹೋಗ್ತಾನೆ. 360 ಡಿಗ್ರಿ ಹೋಗ್ತಾನೆ, ಆಯಿತಾ, ಸುತ್ತಮುತ್ತಲು. ಮತ್ತು ಇವನು ಜಂಪ್ ಅಂತೂ ಆಗೋದಿಲ್ಲ, ಯಾವುದೇ ಕಾಯಿನ್ಸು ಜಂಪ್ ಆಗೋದಿಲ್ಲ ಎಕ್ಸೆಪ್ಟ್ ನೈಟ್ ಬಿಟ್ಬಿಟ್ಟು, ಆಯಿತಾ. ಇದು ಕ್ವೀನ್ನ ಮೂವ್ ಆಗಿರುತ್ತೆ. ಬಿಷಪ್ ಇದೆಯಲ್ಲ, ಈ ವೈಟ್ ಬಿಷಪ್ ಹೇಗೆ ವೈಟ್ ಮನೆಯಲ್ಲಿ ಮಾತ್ರ ಹೋಗುತ್ತೆ, ಅದೇ ಥರ ಈ ಬ್ಲ್ಯಾಕ್ ಬಿಷಪ್ಪು ಈ ಬ್ಲ್ಯಾಕ್ ಮನೆಯಲ್ಲಿ ಮಾತ್ರ ಹೋಗುತ್ತೆ ವಿನಃ ಈ ವೈಟ್ ಮನೇಲಂತೂ ಹೋಗೋದೇ ಇಲ್ಲ, ಆಯಿತಾ. ಇದೇನಿದ್ರು ಬ್ಲ್ಯಾಕ್ ಅಷ್ಟೇ, ಬ್ಲ್ಯಾಕ್ ಬಿಷಪ್ ಬ್ಲ್ಯಾಕ್ ಮನೆಯಲ್ಲಿ, ವೈಟ್ ಬಿಷಪ್ ವೈಟ್ ಮನೇಲಿ ಮಾತ್ರ ಹೋಗುತ್ತೆ ಅಷ್ಟೇ. ಮತ್ತು ಸೇಮ್ ಲೈಕ್ ನೈಟು ಇದೆಲ್ಲ ಸೇಮ್. ಓಕೆ ಗೈಸ್, ಈ ವಿಡಿಯೋದಲ್ಲಿ ನಿಮಗೆ ಮೂವ್ಸ್ ಬಗ್ಗೆ ಎಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇನ್ನು ಮುಂದಿನ ದಿನದಲ್ಲಿ A1 A2 B1 B2 ಈ ಥರ ಇರುತ್ತೆ, ಅದ್ರ ಬಗ್ಗೆ ನಾನು ಮುಂದಿನ ದಿನದಲ್ಲಿ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡುತ್ತೇನೆ. ಹಾಗೆ ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಕ್ತಾಯಗೊಳಿಸುತ್ತೇನೆ.